ಕೀರ್ತನೆಗಳು 38ನೇ ಅಧ್ಯಾಯ 15ನೇ ವಾಕ್ಯ. ಯೆಹೋವನೇ, ನಿನ್ನನ್ನೇ ನಿರೀಕ್ಷಿಸಿಕೊಂಡಿದ್ದೇನೆ. ನನ್ನ ಕರ್ತನೇ, ನನ್ನ ದೇವರೇ, ನೀನೇ ಸದುತ್ತರವನ್ನು ಕೊಡುವವನು. ಈ ವಾಕ್ಯದಲ್ಲಿ ಅರಸನಾಗಿದ್ದಂಥ ದಾವೀದನು ಶತ್ರುಗಳ ಬಾಧೆಯಿಂದ ಬಿಡಿಸುವಂತೆ ದೇವರ ಮುಂದೆ ಮೊರೆಯಿಟ್ಟಾಗ ನುಡಿದಂಥ ಸಂಗತಿಗಳನ್ನು ವಿವರಿಸಲಾಗಿದೆ. ನೋಡುವಂಥ ಸಮಯದಲ್ಲಿ ಇದರ ಹಿಂದಿನ ವಾಕ್ಯಗಳನ್ನು ನಾವು ನೋಡುವಾಗ ಶತ್ರುಗಳು ಅವನ ಪ್ರಾಣವನ್ನು ತೆಗೆಯಬೇಕೆಂಬುದಾಗಿ ಅನೇಕ ಉರುಳುಗಳನ್ನು ಹಾಕಿ ಅನೇಕ ವಿಧಗಳಲ್ಲಿ ಅವನನ್ನು ಬಾಧಿಸುವಂತೆ, ಅವನನ್ನು ಅಡಗಿಸುವಂತೆ ಕಾರ್ಯಗಳನ್ನು ಮಾಡುತ್ತಾ ಇರುವುದರಿಂದ ಬಹಳ ಸಂಕಟಪಟ್ಟು ಬಹಳ ಒಂದು ಇಕ್ಕಟ್ಟಿನ ಅವಸ್ಥೆಯಲ್ಲಿ ದಾವೀದನು ದೇವರ ಮುಂದೆ ಪ್ರಾರ್ಥಿಸುವವನಾಗಿ, ಯೆಹೋವನೇ, ನಿನ್ನನ್ನೇ ನಿರೀಕ್ಷಿಸಿಕೊಂಡಿದ್ದೇನೆ. ನನ್ನ ಕರ್ತನೇ, ನನ್ನ ದೇವರೇ, ನೀನೇ ಸದುತ್ತರವನ್ನು ಕೊಡುವವನು ಎಂಬುದಾಗಿ ಬೇಡುತ್ತಾ ಇದ್ದಾನೆ. ಇಲ್ಲಿ ನೋಡುವಾಗ ದಾವೀದನು ಯಾವುದೋ ಒಂದು ವಸ್ತುವನ್ನ, ಇಲ್ಲ ಯಾವುದೋ ತನ್ನ ಆಸೆಯನ್ನ ದೇವರ ಮುಂದೆ ಕೇಳಿ ಅದನ್ನು ಕೊಡು ಎಂಬುದಾಗಿ ನಿರೀಕ್ಷಿಸುತ್ತಾ ಕಾಯುತ್ತಾ ಇಲ್ಲ. ಬದಲಾಗಿ ಎಲ್ಲಾ ಕಡೆಗಳಿಂದಲೂ ಅವನನ್ನು ಶತ್ರುಗಳು ಆವರಿಸಿಕೊಂಡಿರುವಾಗ, ಅವನ ಜೀವವನ್ನೇ ತೆಗೆಯಬೇಕೆಂಬುದಾಗಿ ಇರುವಾಗ ದಾವೀದನು ಕರ್ತನನ್ನೇ ನಿರೀಕ್ಷಿಸಿಕೊಂಡು ನನಗೆ ಸದುತ್ತರವನ್ನ ಕೊಡುವವನು ನೀನೇ ಎಂಬುದಾಗಿ ದೇವರಿಗೋಸ್ಕರ ಕಾಯುತ್ತಾ ಇದ್ದಾನೆ. ಈ ರೀತಿಯಾಗಿ ದೇವರ ಮುಂದೆ ನಂಬಿಗಸ್ತರಾಗಿ ನಡೆದುಕೊಳ್ಳುವಂಥದ್ದು ಬಹಳ ಬಹಳ ಕಷ್ಟವಾದದ್ದು. ಕಾರಣ ಎಲ್ಲ ಕಡೆಗಳಿಂದಲೂ ಇಕ್ಕಟ್ಟುಗಳನ್ನ, ಸಮಸ್ಯೆಗಳನ್ನ ಅನುಭವಿಸುವಾಗ ದೇವರನ್ನು ಬಿಟ್ಟು ಏನಾದರೂ ಮಾಡೋಣ, ಏನಾದರೂ ಕಾರ್ಯಗಳನ್ನ ಮಾಡಿದರೆ ಇದರಿಂದ ಬಿಡುಗಡೆ ಆಗಬಹುದು, ಇದರಿಂದ ನಾನು ಹೊರಬರಬಹುದು ಎಂಬುದಾಗಿ ಅನೇಕ ಯೋಚನೆಗಳು ನಮ್ಮಲ್ಲಿ ಬರುತ್ತವೆ. ಆದರೆ ಆ ಸಮಯದಲ್ಲಿ ನಿಜವಾಗಿ ಕೂಡ ನಮ್ಮ ಜೀವಿತವನ್ನು ರಕ್ಷಿಸುವಂಥದ್ದು, ಆ ಇಕ್ಕಟ್ಟಿನಿಂದ ಬಿಡಿಸುವಂಥದ್ದು, ವಿಶೇಷವಾಗಿ ಆಶೀರ್ವದಿಸುವಂಥದ್ದು ಬೇರೆ ಯಾವುದೇ ವಿಷಯವಲ್ಲ, ಬದಲಾಗಿ ದೇವರಿಂದ ಬರುವಂತ ಸದುತ್ತರ ಮಾತ್ರವೇ. ದೇವರು ಒಂದು ಉತ್ತರವನ್ನ ಕೊಡುವಾಗ, ದೇವರೊಂದು ಕಾರ್ಯವನ್ನ ಹೇಳುವಾಗ, ನಮ್ಮ ಪ್ರಾರ್ಥನೆಗೆ, ನಮ್ಮ ಕಣ್ಣೀರಿಗೆ ಆತನು ಪ್ರತಿಕ್ರಿಯೆಯನ್ನ ಕೊಡುವಾಗ ಅದೇ ನಮ್ಮ ಜೀವಿತವನ್ನ ರಕ್ಷಿಸಿ ಆಶೀರ್ವದಿಸುವಂಥದ್ದು. ಇದನ್ನು ತಿಳಿದಂತ ದಾವೀದನು ಸುತ್ತಲಿರುವಂತ ಪರಿಸ್ಥಿತಿ ಯಾವ ರೀತಿಯಾಗಿದ್ದರೂ ಕೂಡ ದೇವರ ಮುಂದೆ ತನ್ನನ್ನು ಸಮರ್ಪಿಸಿ ಅದಕ್ಕೆ ಸದುತ್ತರಗಳನ್ನ ನಿರೀಕ್ಷಿಸಿ ಕಾಯುತ್ತಾ ಇದ್ದನು. ಅದರ ನಿಮಿತ್ತವಾಗಿ ದೇವರು ದಾವೀದನನ್ನು ಎಂದಿಗೂ ಕೂಡ ಸೋಲನ್ನು ಕಾಣುವುದಕ್ಕೆ ಬಿಡದೆ, ಶತ್ರುಗಳು ಎಂದಿಗೂ ಕೂಡ ಅವನನ್ನು ಜಯಿಸುವುದಕ್ಕೆ ಬಿಡದೆ ಪ್ರತಿಯೊಂದು ಹಂತದಲ್ಲಿ ಕೂಡ ಅವನನ್ನು ರಕ್ಷಿಸಿ ಜಯಶಾಲಿಯಾಗಿಯೇ ಮುನ್ನಡೆಸಿದರು. ನಮ್ಮ ಜೀವಿತವೂ ಕೂಡ ಆ ರೀತಿಯಾಗಿ ಬದಲಾಗುವುದಾದರೆ ಇದುವರೆಗೂ ಕಂಡಂತ ಸೋಲುಗಳು ನೀಗಿ ಇನ್ನು ಮುಂದೆ ಎಂದಿಗೂ ಸೋಲನ್ನು ಕಾಣದೇ ಇರುವಂತೆ, ಹೆಜ್ಜೆ ಹೆಜ್ಜೆಯಲ್ಲಿ ಕೂಡ ಜಯವನ್ನು ಕಂಡು ಹರ್ಷಿಸುವಂತೆ, ವಿರೋಧಿಗಳು ಬಂದರೂ ಕೂಡ ಮೇಲುಗಳಲ್ಲೇ ಸಂತೋಷಿಸುವಂತೆ ಕಾರ್ಯಗಳು ಬದಲಾಗಲಿವೆ. ಆದ್ದರಿಂದ ಈ ದಿವಸಗಳಲ್ಲಿ ಬಹಳ ಇಕ್ಕಟ್ಟಿನ ಅವಸ್ಥೆಯಲ್ಲಿ ಇದ್ದರೂ ಕೂಡ ಕರ್ತನ ಮುಂದೆ ಮೊಣಕಾಲೂರಿ ಪ್ರಾರ್ಥನೆ ಮಾಡಿ ಆತನಿಂದ ಸದುತ್ತರವನ್ನ ನಿರೀಕ್ಷಿಸಿ ಆ ಸದುತ್ತರ ಮಾತ್ರವೇ ನಿಮ್ಮ ಜೀವಿತವನ್ನ ಬದಲಾಯಿಸುತ್ತದೆ, ಶತ್ರುಗಳಿಂದ ರಕ್ಷಿಸುತ್ತದೆ, ಆಶೀರ್ವದಿಸುತ್ತದೆ ಎಂಬುದನ್ನ ತಿಳಿದು ದೇವರ ಕರಗಳಲ್ಲಿ ಸಮರ್ಪಿಸಿ ವಿಧೇಯತೆಯಿಂದ, ದೃಢತೆಯಿಂದ, ನಂಬಿಗಸ್ತತೆಯಿಂದ ವಿಶ್ವಾಸ ಜೀವಿತಗಳನ್ನ ಮುನ್ನಡೆಸೋಣ. ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ. ಯೇಸುವೆ ಸ್ತೋತ್ರ ರಾಜ, ಕೊಟ್ಟಂತ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ. ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ. ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು, ಬಲಪಡಿಸು ಕರ್ತನೆ. ಹೌದಪ್ಪ, ಆ ದಿವಸಗಳಲ್ಲಿ ದಾವೀದನು ತನ್ನ ಸುತ್ತಲೂ ಕೂಡ ಅನೇಕ ಶತ್ರುಗಳು ಅವನನ್ನು ಆವರಿಸಿಕೊಂಡಿದ್ದರು, ಅನೇಕ ವಿಧದ ಸಮಸ್ಯೆಗಳು, ಪ್ರಾಣವೇ ಹೋಗುವಂತ ಪರಿಸ್ಥಿತಿಗಳು ಇದ್ದರೂ ಕೂಡ ಕರ್ತನೆ ನನ್ನ ಆಶ್ರಯವು, ನನ್ನ ದುರ್ಗವು, ಆತನನ್ನೇ ನಾನು ನಿರೀಕ್ಷಿಸಿಕೊಂಡಿರುವೆನೆಂಬುದಾಗಿ ನಿನ್ನ ಮುಂದೆ ಪ್ರಾರ್ಥಿಸಿ ಅಪ್ಪ ಸದುತ್ತರವನ್ನ ನಿರೀಕ್ಷಿಸಿದ ಹಾಗೆ ಈ ದಿವಸಗಳಲ್ಲಿ ಕರ್ತನೆ ನಾವು ಕೂಡ ಪರಿಸ್ಥಿತಿಗಳು ಹೇಗೆ ಇದ್ದರೂ ಕರ್ತನೆ, ಎಷ್ಟೇ ವೈರಿಗಳು, ಎಂತ ವಿರೋಧಗಳೇ ಇದ್ದರೂ ಕೂಡ ನಿನ್ನ ಮುಂದೆ ಕಾದಿದ್ದು ಕರ್ತನೆ ಪ್ರಾರ್ಥಿಸಿ ಸದುತ್ತರಗಳನ್ನು ಹೊಂದುವುದಕ್ಕೆ ಪ್ರತಿಯೊಬ್ಬೊಬ್ಬರಿಗೂ ಸಹಾಯ ಮಾಡು. ನಿನ್ನ ಮುಂದೆ ಯಾರ್ಯಾರು ಪ್ರಾರ್ಥಿಸುತ್ತಾ ಇದ್ದಾರೋ ಕರ್ತನೆ ಅವರಿಗೆಲ್ಲಪ್ಪ ನಿನ್ನ ಸದುತ್ತರವನ್ನು ಕೊಡಬೇಕಾಗಿ ಬೇಡುತ್ತಾ ಇದ್ದೇನೆ. ತಡ ಮಾಡದೆ ಅಪ್ಪ ಉತ್ತರಿಸು ಕರ್ತನೆ. ನಿನ್ನ ಬಾಯಿಂದ ಬರುವಂತ ಮಾತುಗಳಿಂದಲೇ ನಾವು ಬದುಕುವಂಥದ್ದು. ನೀನೊಂದು ಮಾತು ಹೇಳಿದರೆ ಸಾಕೋಪ್ಪ, ಅದ್ಭುತ
ಅದ್ಭುತಗಳು ನಡೆಯುತ್ತದೆ, ಗುಣವಾಗುತ್ತದೆ, ಆರೋಗ್ಯ ಉಂಟಾಗುತ್ತದೆ, ಬಿಡುಗಡೆಗಳು ಸಂಭವಿಸುತ್ತದೆ, ಮಾರ್ಗಗಳು ತೆರೆಯಲ್ಪಡುತ್ತದೆ, ಶತ್ರುವಿಗೆ ಸೋಲುಂಟಾಗುತ್ತದೆ. ಅಪ್ಪ, ನಿನ್ನ ಮಕ್ಕಳಿಗೂ ದೊಡ್ಡ ಜಯವು ಉಂಟಾಗುತ್ತದೆ. ಅದಕ್ಕೋಸ್ಕರ ನಿನ್ನ ಮುಂದೆ ಪ್ರಾರ್ಥಿಸ್ತಾ ಇದ್ದೇವೆ. ಈ ದಿವಸ ಕರ್ತನೆ, ನಿನ್ನ ಬಾಯಿಂದ ಮಾತುಗಳು ಹೊರಡಲಿ, ಜಯ ಉಂಟಾಗಲಿ, ಬಿಡುಗಡೆ ಉಂಟಾಗಲಿ ಎಂಬುದಾಗಿ ನುಡಿಯಬೇಕಾಗಿ ಪ್ರಾರ್ಥಿಸ್ತಾ ಇದ್ದೇನೆ. ಗುಣವಾಗಲಿ ಎಂಬುದಾಗಿ ನುಡಿಯಬೇಕಾಗಿ ಪ್ರಾರ್ಥಿಸ್ತಾ ಇದ್ದೇನೆ. ನಿನ್ನ ಜನರು ಅದ್ಭುತಗಳನ್ನ ಕಾಣಲಿ ಕರ್ತನೆ. ನಿನ್ನಲ್ಲಿ ಹರ್ಷಿಸುತ್ತಾಪ ಸಂತೋಷವಾಗಿ ಜೀವಿಸಲಿ. ನಿನ್ನ ಅರ್ಥವಾಗಿ ಮಾಡುವಂತ ನಿನ್ನ ಪ್ರೀತಿಗೋಸ್ಕರ, ಕೃಪೆಗೋಸ್ಕರ ಅಪ್ಪ ನಿನಗೆ ಸ್ತೋತ್ರಗಳು. ಪ್ರತಿಯೊಂದು ಜೀವಿತಗಳನ್ನ ಅಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾ ಇದ್ದೇನೆ. ಆಶೀರ್ವದಿಸು, ಮಾನಿಸು, ಘನಪಡಿಸು. ಎಲ್ಲ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸ್ತುತಿಗಾನ ಮಾನ್ಮಣಿನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡ್ತೇನೆ ನಮ್ಮ ತಂದೆಯೇ. ಆಮೇನ್, ಆಮೇನ್.